ಬೆಂಗಳೂರಿನ ಹೊರವಲಯ ಆನೇಕಲ್ನಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಈ ಬೇಕರಿಗೇನೆ ಬಿಎಂಟಿಸಿ ಬಸ್ಸು ನುಗ್ಗಿರುವಂತಹ ಘಟನೆ ಇದಾಗಿದೆ. ಬೇಕರಿಗೆ ನುಗ್ಗಿಬಿಟ್ಟಿದೆ ಬಿಎಂಟಿಸಿ ಬಸ್ಸು. ಆನೇಕಲ್ ತಾಲೂಕಿನ ಜಿಗಣಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗ್ಗೆ ಬನ್ನೇರುಘಟ್ಟದಿಂದ ಜಿಗಣಿ ಕಡೆಗೆ ಬಸ್ಸು ಹೊರಟಿರುತ್ತೆ. ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿ ಬೇಕರಿಗೇನೆ ಬಸ್ಸು ನುಗ್ಗಿಬಿಟ್ಟಿದೆ. ಯಾರೂ ಗ್ರಾಹಕರಿಲ್ಲದಿರೋ ಕಾರಣಕ್ಕೆ ದೊಡ್ಡ ಅನಾಹುತ ತಪ್ಪಿದೆ. ಒಂದು ವೇಳೆ ಪೀಕ್ ಅವರಲ್ಲೇ ಈ ಘಟನೆ ಆಗಿಬಿಟ್ಟಿದ್ರೆ ದೊಡ್ಡ ಅನಾಹುತ ಆಗಿಬಿಡ್ತಿತ್ತು. ಅದೃಷ್ಟವಶಾತ್ ಆ ರೀತಿ ಯಾವುದೇ ರೀತಿಯ ಪ್ರಾಣಹಾನಿ ಆಗಿಲ್ಲ. ಬಟ್ ಈಗ ಈ ಬೇಕರಿಯವರಿಗೆ ದೊಡ್ಡ ಮಟ್ಟದ ಲಾಸ್ ಆಗಿರುವಂಥದ್ದು. ಬೆಳಗ್ಗೆ ಬನ್ನೇರುಘಟ್ಟದಿಂದ ಜಿಗಣಿ ಕಡೆಗೆ ಹೊರಟಂತಹ ಬಸ್ಸು ಏಕಾಏಕಿಯಾಗಿ ಬೇಕರಿಗೆ ನುಗ್ಗಿರುವಂಥದ್ದು. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಗ್ಲಾಸು ಚೂರಾಗಿ ಹೋಗಿದೆ ಬಸ್ಸಿಂದು. ಅದಾದಮೇಲೆ ಯಾವ ಪಾರ್ಟಿಯಲ್ಲಿ ಬೇಕರಿ ಒಳಗೆ ನುಗ್ಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಾಮಾನ್ಯವಾಗಿ ಹಂಪ್ಸ್ಗಳನ್ನು ಹಾರಿಸೋದು ನೋಡಿರ್ತೀವಿ. ಇವರೇನು ಬೇಕರಿಗೆ ನುಗ್ಗಿಸ್ಬಿಟ್ಟಿದ್ದಾರೆ ಗಾಡಿನ. ಅಷ್ಟು ಸ್ಪೀಡಲ್ಲಿತ್ತ ಅಂಥೇಳಿ ಬಸ್ಸು. ಎಲ್ಲಾದರೂ ಆ ಬೇಕರಿ ಓಪನ್ ಆಗಿದ್ದು ಅದರೊಳಗೆ ಗ್ರಾಹಕರಿದ್ದಿದ್ರೆ ಅವ್ರ ಕಥೆ ಏನು ಅಂಥೇಳಿ ಶಟರ್ ಹಾಕಿತ್ತು. ವೇಗವಾಗಿ ಬಂದಂತಹ ಈ ಬಸ್ಸು ಕಂಟ್ರೋಲ್ ತಪ್ಪಿಟ್ಟು ಬೇಕರಿಗೆ ಡ್ರೈವರ್ ನುಗ್ಗಿಸ್ಬಿಟ್ಟಿದ್ದಾನೆ. ಅದರ ಪರಿಣಾಮ ಈ ಬಸ್ಸು ಸಂಪೂರ್ಣವಾಗಿ ಜಖಮ್ಮಾಗಿ ಹೋಗಿದೆ. ಜೊತೆಗೆ ಬೇಕರಿಯ ಮುಂಭಾಗದಲ್ಲೂ ಕೂಡ ಒಂದಿಷ್ಟು ಹಾನಿಯಾಗಿರುವಂಥದ್ದು ಆ ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಅಂಬರೀಷ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಂಬರೀಷ್, ಸಾಮಾನ್ಯವಾಗಿ BMTC ಬಸ್ನವರು ಪಕ್ಕದಲ್ಲಿರೋರನ್ನ ಗುದ್ಕೊಂಡು ಹೋಗೋದು, ಎದುರುಗಡೆ ಬಂದವ್ರನ್ನ ಗುದ್ಕೊಂಡು ಹೋಗೋದು ನೋಡಿದ್ವಿ. ಹಂಸನ್ನು ಅತಿ ವೇಗವಾಗಿ ಬಂದು ಹಾರಿಸೋದನ್ನು ಕೂಡ ನೋಡಿದ್ವಿ. ಏನಿದು ಬೇಕರಿಗೆ ನುಗ್ಗಿಸ್ಬಿಟ್ಟಿದ್ದಾರೆ, ಹೆಂಗಾಯ್ತು ಘಟನೆ ಇದು? ಖಂಡಿತ ಪ್ರೇಮ್, ಬೆಳಗಿನ ಜಾವ ನಿದ್ದೆ ಮಂಪರಿನಲ್ಲಿ ಚಾಲಕ ನೇರವಾಗಿ ಬಸ್ ಅನ್ನ ತೆಗೆದುಕೊಂಡು ಬೇಕರಿಗೆ ಹೊಡೆದಿರುವಂತಹ ಘಟನೆ ಆನೇಕಲ್ ತಾಲೂಕಿನ ಜಿಗಣಿಯಲ್ಲಿ ಆಗಿರುವಂತದ್ದು. ಅಂದ್ರೆ ಬೆಳಗಿನ ಜಾವ ಆಗಿದ್ರಿಂದ ಈ ಒಂದು ದೊಡ್ಡ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಬಸ್ನಲ್ಲೂ ಸಹ ಪ್ರಯಾಣಿಕರಿರಲಿಲ್ಲ, ಜೊತೆಗೆ ಬೇಕರಿ ಸಹ ಓಪನ್ ಆಗಿರಲಿಲ್ಲ. ಅಪ್ಪಿತಪ್ಪಿ ಬೆಳಗಿನ ಜಾವ 6 ಗಂಟೆ 7 ಗಂಟೆ ಸಮಯದಲ್ಲಿ ಏನಾದ್ರು ಆಗಿದ್ರೆ ಸಾಕಷ್ಟು ಅನಾಹುತ ಆಗ್ತಾ ಇತ್ತು. ಜೊತೆಗೆ ಚಾಲಕರ ನಿರ್ಲಕ್ಷ್ಯವೇ ಇದಕ್ಕೆ ಪ್ರಮುಖ ಕಾರಣ ಅಂತ ಗೊತ್ತಾಗ್ತಿದೆ. ಜೊತೆಗೆ ಏನು ಡಿಕ್ಕಿ ಹೊಡೆದ ರಭಸಕ್ಕೆ ಬೇಕರಿಯ ಮುಂಭಾಗದಲ್ಲಿರುವಂತಹ ಶೀಟ್ ಇರ್ಬೋದು ಅಥವಾ ಅಲ್ಲಿ ಸಪೋರ್ಟ್ಗೆ ಹಾಕಿದಂತಹ ರಾಡ್ಗಳು ಸಂಪೂರ್ಣವಾಗಿ ಎಲ್ಲವನ್ನು ಸಹ ಗುದ್ಕೊಂಡು ಹೋಗಿರುವಂತದ್ದು. ಅದು ಎಷ್ಟರ ಮಟ್ಟಿಗೆ ಗುದ್ದಿದೆ ಅಂತಂದ್ರೆ ಆತ ಏನ್ ನಿದ್ದೆ ಮಾಡ್ತಿದ್ನ ಅನ್ನೋದು ಒಂದು ಮೇಲ್ನೋಟ ಕಂಡು ಬರ್ತಾ ಇದೆ. ಅಲ್ಲಿದ್ದಂತಹ ಏನು ಅಕ್ಕಪಕ್ಕ ಮಲಗಿದವರು ಸಹ ಏನು ಡಿಕ್ಕಿ ರಭಸಕ್ಕೆ ಎದ್ದು ಆಚೆ ಓಡ್ ಬರ್ತಾರೆ. ನಂತರ ಆ ಚಾಲಕರಿಗೂ ಸಹ ಸಣ್ಣ ಪುಟ್ಟ ಗಾಯ ಆಗಿರ್ತದೆ. ಆತನನ್ನು ಸಹ ಈಗ ಆಸ್ಪತ್ರೆಗೆ ಸೇರಿಸುವಂತ ಕೆಲಸ ಆಗಿದೆ. ಜೊತೆಗೆ ಬಸ್ ಅನ್ನ ಈಗಾಗಲೇ ಏನು ಜಿಗಣಿ ಡಿಪೋಗೆ ಸೇರಿದ ಬಸ್ ಅಂತ ಹೇಳಿ ಗೊತ್ತಾಗ್ತಿರುವಂತದ್ದು. ಅಂದ್ರೆ ಎಲೆಕ್ಟ್ರಿಕಲ್ ಬಸ್ ಆಗಿರೋದ್ರಿಂದ ಈ ಬಸ್ಗಳಲ್ಲಿ ಸಾಮಾನ್ಯವಾಗಿ ಯಾವುದೇ ಎಕ್ಸ್ಪೀರಿಯನ್ಸ್ ಇರುವಂತಹ ಡ್ರೈವರ್ಗಳನ್ನ ಹಾಕಲ್ಲ. ಎಲ್ಲ ಸ್ಕೂಲ್ ಬಸ್ಸು ಅಥವಾ ಪ್ರೈವೇಟ್ ಬಸ್ಗಳನ್ನ ಓಡಿಸ್ಕೊಂಡಿದ್ದಂತಹ ಚಾಲಕರನ್ನ ಇದಕ್ಕೆ ನಿಯೋಜನೆ ಮಾಡ್ತಾ ಇರೋದ್ರಿಂದ ಈ ರೀತಿಯ ಅಪಘಾತಗಳಿಗೆ ಕಾರಣ ಆಗ್ತಿದೆ ಅನ್ನೋದು ಸ್ಥಳೀಯರ ಒಂದು ಮಾತಾಗಿರುವಂತದ್ದು. ಜೊತೆಗೆ ಈಗಾಗಲೇ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಹ ಪ್ರಕರಣ ದಾಖಲಿಸಿಕೊಂಡಿರುವಂತದ್ದು. ಚಾಲಕ ಎಲ್ಲಿಂದ ಬರ್ತಿದ್ದ ಮತ್ತು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ತಾ ಇರೋದಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಅಂಬರೀಷ್ ತಮ್ಮೆಲ್ಲ ಮಾಹಿತಿಗಾಗಿ.